ಶ್ರೀ ಗುರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಜೂನ್ 15 ಸೋಮವತಿ ಅಮಾವಾಸ್ಯೆ ಕಳೆದ ನಂತರ ವೃಷಭ ರಾಶಿಯವರಿಗೆ ಯಾವ ಥರ ಮಾಸ ಭವಿಷ್ಯ ಇದೆ ಅನ್ನುವಂಥದ್ದು ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಮೊದಲನೇದಾಗಿ ವೃಷಭ ರಾಶಿಯವರ ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡೋದಾದರೆ, ನಿಮ್ಮ ರಾಶಾಧಿಪತಿ ಬುಧನ ಅನುಗ್ರಹದಿಂದ ಕಚೇರಿಯಲ್ಲಿ ನಿಮ್ಮ ಚಾಣಾಕ್ಷತೆ ಎಲ್ಲರ ಗಮನ ಸೆಳೆಯುತ್ತೆ. ನೀವು ಮೇಲಾಧಿಕಾರಿಗಳಿಗೆ ಮೆಚ್ಚುಗೆಗೆ ಪಾತ್ರರಾಗ್ತೀರಾ. ನೀವು ಹೊಸ ಅವಕಾಶಗಳಿಗಾಗಿ ಪ್ರಯತ್ನ ಪಡ್ತಾ ಇದ್ದರೆ ಇದು ಒಳ್ಳೆಯ ಸಮಯ. ಇನ್ನು ಆರ್ಥಿಕವಾಗಿ ಅನಿರ್ದಿಷ್ಟ ಲಾಭಗಳು ಬರ್ತದೆ, ಆದರೆ ನೀವು ಆತುರದ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಸಾಲ ನೀಡುವಂಥದ್ದು ಹಾಗೂ ಸಾಲ ಪಡೆದುಕೊಳ್ಳುವಂಥದ್ದು ವಿಚಾರಗಳಿದ್ದರೆ ಸ್ವಲ್ಪ ಆದಷ್ಟು ದೂರವಿರಿ. ಹಣಕಾಸಿನ ವಿಚಾರದಲ್ಲಿ ಲೆಕ್ಕಾಚಾರ ಮಾಡಿ ಜೀವನ ಮಾಡುವಂಥದ್ದು ಒಂದು ಉತ್ತಮ ಸಮಯ. ಇನ್ನು ವ್ಯಾಪಾರಸ್ಥರು ತಮ್ಮ ತಂತ್ರಗಳನ್ನು ಬದಲಾಯಿಸಿಕೊಳ್ಳುವ ಉತ್ತಮವಾದ ಸಮಯ. ಹೊಸ ಗ್ರಾಹಕರನ್ನು ಆಕರ್ಷಿಸಲು ಸೃಜನಶೀಲ ಮಾರ್ಗಗಳನ್ನು ಅನುಸರಿಸಿಕೊಳ್ಳಿ. ಇನ್ನು ನಿಮ್ಮ ಪ್ರೀತಿ ಹಾಗೂ ಕುಟುಂಬದ ವಿಷಯ ಬಗ್ಗೆ ನೋಡೋದಾದರೆ, ಪ್ರೀತಿ ವಿಷಯದಲ್ಲಿದ್ದಂತಹ ಮೌನಗಳು ಸಂಪೂರ್ಣವಾಗಿ ದೂರವಾಗ್ತದೆ. ನಿಮ್ಮ ಸಂಗಾತಿ ಜೊತೆ ಮನಬಿಚ್ಚಿ ಮಾತಾಡುವಂಥದ್ದು ಅತ್ಯಗತ್ಯ. ನಿಮ್ಮ ನಡುವಿನ ಉತ್ತಮವಾದ ಮಾತುಗಳು ನಿಮ್ಮ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ. ಇನ್ನು ನಿಮ್ಮ ಕುಟುಂಬದ ಮಧ್ಯೆ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಅದು ನಿನ್ನ ಪ್ರಭುತ್ವದಿಂದ ಬಗೆಹರಿಸಿಕೊಳ್ಳಿ. ಮನೆಯ ಕೆಲಸಗಳಲ್ಲಿ ಅಥವಾ ಜವಾಬ್ದಾರಿಗಳಲ್ಲಿ ಎಲ್ಲರ ಜೊತೆ ಸಹಕರಿಸಿ. ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಅತಿಯಾದ ಓಡಾಟ ಮತ್ತು ಯೋಚನೆಗಳಿಂದ ನಿದ್ರಾಭಂಗ ಉಂಟಾಗಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಹಾಗೂ ತಾಜಾ ತರಕಾರಿಗಳನ್ನ ಸೇವನೆ ಮಾಡಿ. ಯೋಗ ಮತ್ತು ಪ್ರಾಣಾಯಾಮಗೆ ಒತ್ತು ನೀಡಿ. ನೀವು ಪ್ರತಿ ಬುಧವಾರ ಗರಿಕೆ ಹುಲ್ಲನ್ನ ಗಣಪತಿಗೆ ಅರ್ಪಿಸಿ. ಇದು ಎಲ್ಲ ವಿಘ್ನಗಳನ್ನ ದೂರ ಮಾಡ್ತದೆ. ಇದು ಆಗಿತ್ತು ವೃಷಭ ರಾಶಿಯ ಸೋಮವತಿ ಅಮಾವಾಸ್ಯೆಯ ಭವಿಷ್ಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಕೆಳಗಂಡ ನಂಬರಿಗೆ ಕರೆ ಮಾಡಿ ಹಾಗೂ ಪರಿಹಾರವನ್ನು ಪಡೆದುಕೊಳ್ಳಿ. ಧನ್ಯವಾದಗಳು.